ಇಂಥ ಹೀನ ಮನಸ್ಥಿತಿಯವರನ್ನ ಬಟ್ಟೆ ಬಿಚ್ಚಿ ಹೊಡೆಯೋದಲ್ಲ, ರೋಡಲ್ಲಿ ಇವ್ರನ್ನ ಗಲ್ಲಿ ಹಾಕಬೇಕು. ಇಂಥ ಹೀನ ಮನಸ್ಥಿತಿಯವರನ್ನ, ಅಪ್ರಾಪ್ತೆ ಮೇಲೆ ಈತ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟಿದ್ದು, ಈತನನ್ನ ಬಿಡಬಾರ್ದು, ಈತನನ್ನ ಗಲ್ಲು ಶಿಕ್ಷೆ ಕೊಡಬೇಕು ಈತನಿಗೆ. ಮುಂದಿನ ಸುದ್ದಿ ನೋಡೋಣ. ನೋಡಿ, ಜಯಂತ್ ಬುರುಡೆ ಪ್ರಕರಣದ ಜಯಂತ್ ಧರ್ಮಸ್ಥಳದಲ್ಲಿ ನೂರಾರು ಬುರುಡೆ, ಆ ಬುರುಡೆಯನ್ನ ಹೂತಿದ್ದನ್ನ ನೋಡಿದ್ದೀನಿ ಅಂತ ಹೇಳಿ ಹೇಳಿದಂತ ಜಯಂತ್ ಈಗ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ರೆ ಎಸ್ಐಟಿ ಅಂತಾನಂತೆ. ಮೊದಲೇನ್ ಹೇಳಿದ್ದ ಆಯ್ತ, ನಾ ನೋಡಿದ್ದೆ, ನಾನೇ ಐ ವಿಟ್ನೆಸ್ ಅಂತೇಳಿ ಎಲ್ಲ ಹೇಳಿ ಕತೆ ಕಟ್ಟಿ ಡ್ರಾಮಾ ಮಾಡಿ, ಹೈ ಡ್ರಾಮಾ ಮಾಡಿ, ಈಗ ಈತನ ಮುಖವಾಡಲ್ಲ ಬಯಲಾದ ನಂತರ ಜಯಂತ್ ಬಳಿ ನಾವು ಪ್ರಶ್ನೆ ಮಾಡಿದ್ರೆ ಎಸ್ಐಟಿ ಅಂತ ಹೇಳ್ತಾನಂತೆ. ಸದ್ಯಕ್ಕೆ ಈತನಿಗೆ ಸಂಕಷ್ಟ ತಪ್ಪಿದ್ದಲ್ಲ, ಬಹುಶಃ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಷಡ್ಯಂತ್ರದ ಭಾಗವಾಗಿ ಜಯಂತ್ ಇದ್ದಾನೆ ಅನ್ನುವ ಗಂಭೀರ ಆರೋಪ ಇತ್ತಲ್ಲ. ಈಗ ನಾವೇನಾದ್ರೂ ಆತನ ಪ್ರಶ್ನೆ ಮಾಡಿದ್ರೆ ಎಸ್ಐಟಿ ಅಂತ ಒಂದೇ ಉತ್ತರ. ಎಸ್ಐಟಿ ಜಪ ಮಾಡ್ತಾ ಇದ್ದಾನೆ ಜಯಂತ್. ಮಠಣ್ಣನವರ ತಿಮರೋಡಿ ಹೋಗ್ತಿದ್ದಾರೋ ಗೊತ್ತಿಲ್ಲ, ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಏನೂ ಹೇಳೋದಿಲ್ಲ, ನಾವೆಲ್ಲ ಅಧಿಕಾರಿಗಳ ಮುಂದೆ ಹೇಳ್ತೀವಿ, ಎಲ್ಲದಕ್ಕೂ ಎಸ್ಐಟಿ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾನೆ ಈ ಜಯಂತ್. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಂಡ ಹೊಡೆದ ಜಯಂತ್. ಏನೇ ಪ್ರಶ್ನೆ ಕೇಳಿದ್ರು ಎಸ್ಐಟಿ ಅಂತ ಹೇಳಿ ಒಂದೇ ಉತ್ತರ ಆಯ್ತನದ್ದು. ಮೊದಲು ಅಷ್ಟೆಲ್ಲ ಹುಮ್ಮಸ್ಸಿನಿಂದ, ಅಷ್ಟೆಲ್ಲ ಉತ್ಸಾಹದಿಂದ, ರಾಜಾರೋಷವಾಗಿ ಹಂಗಾಯ್ತು ಹಿಂಗಾಯ್ತು, ಹಂಗ್ ನೋಡ್ದೆ ಅಂತ ಹೇಳಿ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದ ಇದೇ ಜಯಂತ್ ಈಗ ಏನೇ ಕೇಳಿದ್ರು ಏನೂ ಹೇಳೋದಿಲ್ಲ, ಎಸ್ಐಟಿ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ರು ಅದು ಗೊತ್ತಿಲ್ಲ ನನಗೆ. ಸರ್, ಎಸ್ಐಟಿ ತನಿಖೆ ಆಗುವಾಗ ನಾನಿಲ್ಲಿ ನಮ್ಮ ಅಕ್ಕವ್ರ ಮನೆಯಲ್ಲಿ ಇರ್ತೀನಿ, ಊರಿಗೆ ಹೋಗ್ತಾ ಇರ್ತೀನಿ, ಆವಾಗ ಅದರ ರೀತಿಯಲ್ಲಿ ಇದ್ದೀನಿ ಸರ್ ನಾನು. ಕಾಣಿಸ್ತಾನೆ ಅವ್ರು ಬರ್ತಾರೆ ಸರ್. ಯಾರು ಹೇಳೋ ಏನಕ್ಕೆ ತನಿಖೆ ಆಗ್ತಾ ಇರುವ ಬರ್ಬೇಕಾ? ಸುಮ್ಮನೆ ಬಂದು ಹೋಗ್ತಾ ಇರಬಾರ್ದಲ್ಲ. ಯಾಕೆಂತಾರೆ ಎಲ್ಲ ಒಟ್ಟಿಗೆ ಮನೇಲಿ ಒಂದೇ ಮನೇಲಿ ಇದ್ರಿ, ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಿದ್ರಿ, ಯಾಕೆ ಅಂತ ಏನಾದ್ರು ಬಿರುಕು ಮೂಡಿದ್ಯಾ? ಬಿರುಕಲ್ಲ ಸರ್, ಎಸ್ಐಟಿ ತನಿಖೆ ಆಗುವಾಗ ಇವರು ಕಳಿಸ್ತಾ ಇರುವಾಗ ತಿರ್ಗಾ ಹೋಗಿ ಎಲ್ಲರೂ ಸೇರೋದು, ಸಭೆ ಸೇರೋದು ಮಾಡಬಾರ್ದು. ಅದು ಉದ್ದೇಶ, ಬೇರೆ ಏನಕ್ಕಲ್ಲ. ತಿಮರೋಡಿ ಮನೆಯಿಂದ ಮಟ್ಟಣ್ಣವರನ್ನ ಹೊರಗೆ ಅದು ಗೊತ್ತಿಲ್ಲ ಸರ್ ನನಗೆ. ಅದೆಲ್ಲ ಹೇಳಿಕ್ಕೆ ನಾನೀಗ ಎಸ್ಐಟಿ ತನಿಖೆ ಇಲ್ವಾ ಅದೆಲ್ಲ ಸರ್, ಅದೆಲ್ಲ ನೀವು ಹೇಳಲ್ಲ. ಮುಂದಕ್ಕೆ ನಾವು ಬರ್ತೀವಿ, ಬಂದು ನಿಮ್ಮದೆಲ್ಲ ಮುಂದೆ ಸಿಗೋಲ್ಲ. ಓಕೆನಾ ಸರ್? ಎಲ್ಲವನ್ನೂ ಎಸ್ಐಟಿ ತನಿಖೆ ಆಗ್ತಾ ಇದೆ, ಎಸ್ಐಟಿ ತನಿಖೆ ಆಗ್ತಾ ಇದೆ, ಎಸ್ಐಟಿ ತನಿಖೆ ಸರ್ ಎಲ್ಲ ಅವರ ವರದಿ ಕೊಡ್ತಾರೆ. ಸರ್ ಏನಿದ್ರು ಎಸ್ಐಟಿ ಇವತ್ತು ನಾನು ಹೇಳಿದ್ರೆ ಇವಾಗ ನಾನೊಂದು ಹೇಳೋದು ಎಸ್ಐಟಿಗೆ ಒಂದು ಹೇಳೋದು ಆಗ್ಬಾರ್ದಲ್ಲ ಸರ್? ಸತ್ಯ ಹೋಗ್ಬೇಕಲ್ಲ. ಡೆಲ್ಲಿಗೆ ಹೋಗಿದ್ದೆ 2 ಸಲ ಸತ್ಯ ಏನಾಗ್ಲಿ, ಏನಿದೆ ಎಸ್ಐಟಿ ಡೆಲ್ಲಿಗೆ ಹೋಗಿರೋದು ಸತ್ಯನ ಸುಳ್ಳ? ಎಸ್ಐಟಿ ಡೆಲ್ಲಿಗೆ ಹೋಗಿರೋದು ಅವಳ. ಇಂಥ ಹೀನ ಮನಸ್ಥಿತಿಯವರನ್ನ ಬಟ್ಟೆ ಬಿಚ್ಚಿ ಹೊಡೆಯೋದಲ್ಲ, ರೋಡಲ್ಲಿ ಇವ್ರನ್ನ ಗಲ್ಲಿ ಹಾಕಬೇಕು. ಇಂಥ ಹೀನ ಮನಸ್ಥಿತಿಯವರನ್ನ, ಅಪ್ರಾಪ್ತೆ ಮೇಲೆ ಈತ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟಿದ್ದು, ಈತನನ್ನ ಬಿಡಬಾರ್ದು, ಈತನನ್ನ ಗಲ್ಲು ಶಿಕ್ಷೆ ಕೊಡಬೇಕು ಈತನಿಗೆ. ಮುಂದಿನ ಸುದ್ದಿ ನೋಡೋಣ. ನೋಡಿ, ಜಯಂತ್ ಬುರುಡೆ ಪ್ರಕರಣದ ಜಯಂತ್ ಧರ್ಮಸ್ಥಳದಲ್ಲಿ ನೂರಾರು ಬುರುಡೆ, ಆ ಬುರುಡೆಯನ್ನ ಹೂತಿದ್ದನ್ನ ನೋಡಿದ್ದೀನಿ ಅಂತ ಹೇಳಿ ಹೇಳಿದಂತ ಜಯಂತ್ ಈಗ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ರೆ ಎಸ್ಐಟಿ ಅಂತಾನಂತೆ. ಮೊದಲೇನ್ ಹೇಳಿದ್ದ ಆಯ್ತ, ನಾ ನೋಡಿದ್ದೆ, ನಾನೇ ಐ ವಿಟ್ನೆಸ್ ಅಂತೇಳಿ ಎಲ್ಲ ಹೇಳಿ ಕತೆ ಕಟ್ಟಿ ಡ್ರಾಮಾ ಮಾಡಿ, ಹೈ ಡ್ರಾಮಾ ಮಾಡಿ, ಈಗ ಈತನ ಮುಖವಾಡಲ್ಲ ಬಯಲಾದ ನಂತರ ಜಯಂತ್ ಬಳಿ ನಾವು ಪ್ರಶ್ನೆ ಮಾಡಿದ್ರೆ ಎಸ್ಐಟಿ ಅಂತ ಹೇಳ್ತಾನಂತೆ. ಸದ್ಯಕ್ಕೆ ಈತನಿಗೆ ಸಂಕಷ್ಟ ತಪ್ಪಿದ್ದಲ್ಲ, ಬಹುಶಃ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಷಡ್ಯಂತ್ರದ ಭಾಗವಾಗಿ ಜಯಂತ್ ಇದ್ದಾನೆ ಅನ್ನುವ ಗಂಭೀರ ಆರೋಪ ಇತ್ತಲ್ಲ. ಈಗ ನಾವೇನಾದ್ರೂ ಆತನ ಪ್ರಶ್ನೆ ಮಾಡಿದ್ರೆ ಎಸ್ಐಟಿ ಅಂತ ಒಂದೇ ಉತ್ತರ. ಎಸ್ಐಟಿ ಜಪ ಮಾಡ್ತಾ ಇದ್ದಾನೆ ಜಯಂತ್. ಮಠಣ್ಣನವರ ತಿಮರೋಡಿ ಹೋಗ್ತಿದ್ದಾರೋ ಗೊತ್ತಿಲ್ಲ, ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಏನೂ ಹೇಳೋದಿಲ್ಲ, ನಾವೆಲ್ಲ ಅಧಿಕಾರಿಗಳ ಮುಂದೆ ಹೇಳ್ತೀವಿ, ಎಲ್ಲದಕ್ಕೂ ಎಸ್ಐಟಿ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾನೆ ಈ ಜಯಂತ್. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಂಡ ಹೊಡೆದ ಜಯಂತ್. ಏನೇ ಪ್ರಶ್ನೆ ಕೇಳಿದ್ರು ಎಸ್ಐಟಿ ಅಂತ ಹೇಳಿ ಒಂದೇ ಉತ್ತರ ಆಯ್ತನದ್ದು. ಮೊದಲು ಅಷ್ಟೆಲ್ಲ ಹುಮ್ಮಸ್ಸಿನಿಂದ, ಅಷ್ಟೆಲ್ಲ ಉತ್ಸಾಹದಿಂದ, ರಾಜಾರೋಷವಾಗಿ ಹಂಗಾಯ್ತು ಹಿಂಗಾಯ್ತು, ಹಂಗ್ ನೋಡ್ದೆ ಅಂತ ಹೇಳಿ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದ ಇದೇ ಜಯಂತ್ ಈಗ ಏನೇ ಕೇಳಿದ್ರು ಏನೂ ಹೇಳೋದಿಲ್ಲ, ಎಸ್ಐಟಿ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ರು ಅದು ಗೊತ್ತಿಲ್ಲ ನನಗೆ. ಸರ್, ಎಸ್ಐಟಿ ತನಿಖೆ ಆಗುವಾಗ ನಾನಿಲ್ಲಿ ನಮ್ಮ ಅಕ್ಕವ್ರ ಮನೆಯಲ್ಲಿ ಇರ್ತೀನಿ, ಊರಿಗೆ ಹೋಗ್ತಾ ಇರ್ತೀನಿ,
ಆವಾಗ ಅದರ ರೀತಿಯಲ್ಲಿ ಇದ್ದೀನಿ ಸರ್ ನಾನು. ಈಗ ಯಾಕೆ ತಿಮ್ಮನೋಡಿ ಎಲ್ಲೂ ಕಾಣಿಸ್ತಾನೆ ಇಲ್ವಾ? ಯಾರು ಅವ್ರು ಬರ್ತಾರೆ ಸರ್, ಯಾರು ಹೇಳೋ ಏನಕ್ಕೆ ತನಿಖೆ ಆಗ್ತಾ ಇರುವ ಬರ್ಬೇಕಾ, ಸುಮ್ಮನೆ ಬಂದು ಹೋಗ್ತಾ ಇರಬಾರ್ದಲ್ಲ. ಯಾಕೆಂತಾರೆ ಎಲ್ಲ ಒಟ್ಟಿಗೆ ಮನೇಲಿ ಒಂದೇ ಮನೇಲಿ ಇದ್ರಿ, ಈಗೆಲ್ಲ ಬೇರೆ 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 ಕಡೆಯಿಂದ ಬರ್ತಿದ್ರಿ, ಯಾಕೆ ಅಂತ ಏನಾದ್ರು ಬಿರುಕು ಮೂಡಿದ್ಯಾ? ಬಿರುಕಲ್ಲ ಸರ್, SIT ತನಿಖೆ ಆಗುವಾಗ ಇವರು ಕಳಿಸ್ತಾ ಇರುವಾಗ ತಿರ್ಗಾ ಹೋಗಿ ಎಲ್ಲರೂ ಸೇರೋದು ಸಭೆ ಸೇರೋದು ಮಾಡಬಾರ್ದು, ಅದು ಉದ್ದೇಶ, ಬೇರೆ ಏನಕ್ಕಲ್ಲ. ತಿಮ್ಮನೋಡಿ ಮನೆಯಿಂದ ಮಟ್ಟಣವನ್ನು ಹೊರಗಾಕಿ ಅದು ಗೊತ್ತಿಲ್ಲ ಸರ್ ನನಗೆ, ನಾನು ಅದೆಲ್ಲ ಹೇಳಿಕ್ಕೆ ನಾನೀಗ SIT ತನಿಖೆ ಇಲ್ವಾ ಅದನ್ನೆಲ್ಲ ಸರ್, ಅದೆಲ್ಲ ನೀವು ಹೇಳಲ್ಲ, ಮುಂದೆ ನಾವು ಬರ್ತೀವಿ, ಬಂದು ನಿಮ್ಮದೆಲ್ಲ ಮುಂದೆ ಸಿಗೋಲ್ಲ, ಓಕೆನಾ ಸರ್. ಎಲ್ಲವನ್ನು SIT ತನಿಖೆ ಆಗ್ತಾ ಇದೆ, SIT ತನಿಖೆ ಆಗ್ತಾ ಇದೆ, SIT ತನಿಖೆ ಸರ್ ಎಲ್ಲ ಅವರ ವರದಿ ಕೊಟ್ಟೇ ಕೊಡ್ತಾರೆ. ಸರ್ ಏನಿದ್ರು SIT ಇವತ್ತು ನಾನು ಹೇಳಿದ್ರೆ ಇವಾಗ ನಾನೊಂದು ಹೇಳೋದು SIT ಒಂದು ಹೇಳೋದು ಆಗ್ಬಾರ್ದಲ್ಲ ಸರ್, ಸತ್ಯ ಹೋಗ್ಬೇಕಲ್ಲ. ಡೆಲ್ಲಿಗೆ ಹೋಗಿದ್ದೆ 2 ಸಲ ಸತ್ಯ ಏನಾಗ್ಲಿ, ಏನಿದೆ SIT ಡೆಲ್ಲಿಗೆ ಹೋಗಿರೋದು ಸತ್ಯನ ಸುಳ್ಳ? SIT ಡೆಲ್ಲಿಗೆ ಹೋಗಿರೋದು ಅವಳು ಇಂಥ ಹೀನ ಮನಸ್ಥಿತಿಯವರನ್ನ ಬಟ್ಟೆ ಬಿಚ್ಚಿ ಹೊಡೆಯೋದಲ್ಲ, ರೋಡಲ್ಲಿ ಇವ್ರನ್ನ ಗಲ್ಲಿ ಹಾಕಬೇಕು. ಇಂಥ ಹೀನ ಮನಸ್ಥಿತಿಯವರನ್ನ ಅಪ್ರಾಪ್ತೆ ಮೇಲೆ ಈತ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟಿದ್ದು, ಈತನನ್ನ ಬಿಡಬಾರ್ದು, ಈತನನ್ನ ಗಲ್ಲು ಶಿಕ್ಷೆ ಕೊಡ್ಬೇಕು ಈತನಿಗೆ. ಮುಂದಿನ ಸುದ್ದಿ ನೋಡೋಣ. ನೋಡಿ, ಜಯಂತ್ ಬುರುಡೆ ಪ್ರಕರಣದ ಜಯಂತ್ ಧರ್ಮಸ್ಥಳದಲ್ಲಿ ನೂರಾರು ಬುರುಡೆ, ಆ ಬುರುಡೆಯನ್ನ ಕೂತಿದ್ದನ್ನ ನೋಡಿದ್ದೀನಿ ಅಂತ ಹೇಳಿ ಹೇಳಿದಂತ ಜಯಂತ್ ಈಗ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ರೆ SIT ಅಂತಾನಂತೆ. ಮೊದಲೇನ್ ಹೇಳಿದ್ದ ಆಯ್ತ, ನಾನ್ ನೋಡಿದ್ದೆ, ನಾನೇ ಐ ವಿಟ್ನೆಸ್ ಅಂತೇಳಿ ಎಲ್ಲ ಹೇಳಿ ಕತೆ ಕಟ್ಟಿ ಡ್ರಾಮಾ ಮಾಡಿ ಹೈ ಡ್ರಾಮಾ ಮಾಡಿ ಈಗ ಈತನ ಮುಖವಾಡಲ್ಲ ಬಯಲಾದ ನಂತರ ಜಯಂತ್ ಬಳಿ ನಾವು ಪ್ರಶ್ನೆ ಮಾಡಿದ್ರೆ SIT ಅಂತ ಹೇಳ್ತಾರಂತೆ. ಸದ್ಯಕ್ಕೆ ಈತನಿಗೆ ಸಂಕಷ್ಟ ತಪ್ಪಿದ್ದಲ್ಲ, ಬಹುಶಃ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಷಡ್ಯಂತ್ರದ ಭಾಗವಾಗಿ ಜಯಂತ್ ಇದ್ದಾನೆ ಅನ್ನುವ ಗಂಭೀರ ಆರೋಪ ಇತ್ತಲ್ಲ. ಈಗ ನಾವೇನಾದ್ರೂ ಆತನ ಪ್ರಶ್ನೆ ಮಾಡಿದ್ರೆ SIT ಅಂತ ಒಂದೇ ಉತ್ತರ. SIT ಜಪ ಮಾಡ್ತಾ ಇದ್ದಾನೆ ಜಯಂತ್. ಮಠಣ್ಣನವರ ತಿಮ್ಮನೋಡಿ ಹೋಗ್ತಿದ್ದಾರೋ ಗೊತ್ತಿಲ್ಲ, SIT ತನಿಖೆ ಮಾಡ್ತಾ ಇದೆ, ಏನೂ ಹೇಳೋದಿಲ್ಲ, ನಾವೆಲ್ಲ ಅಧಿಕಾರಿಗಳ ಮುಂದೆ ಹೇಳ್ತೀವಿ, ಎಲ್ಲದಕ್ಕೂ SIT ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾನೆ ಈ ಜಯಂತ್. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಂಡ ಹೊಡೆದ ಜಯಂತ್. ಏನೇ ಪ್ರಶ್ನೆ ಕೇಳಿದ್ರು SIT ಅಂತೇಳಿ ಒಂದೇ ಉತ್ತರ ಆಯ್ತನದ್ದು. ಮೊದಲು ಅಷ್ಟೆಲ್ಲ ಹುಮ್ಮಸ್ಸಿನಿಂದ, ಅಷ್ಟೆಲ್ಲ ಉತ್ಸಾಹದಿಂದ ರಾಜಾರೋಷವಾಗಿ ಹಂಗಾಯ್ತು ಹಿಂಗಾಯ್ತು ಹಂಗ್ ನೋಡ್ದೆ ಅಂತೇಳಿ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದ ಇದೇ ಜಯಂತ್ ಈಗ ಏನೇ ಕೇಳಿದ್ರು ಏನೂ ಹೇಳೋದಿಲ್ಲ, SIT ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತೇ ಇಲ್ಲ, ಯಾರು ಹೇಳಿದ್ರು ಅದು ಗೊತ್ತಿಲ್ಲ ನನಗೆ. ಸರ್ SIT ತನಿಖೆ ಆಗುವಾಗ ನಾನಿಲ್ಲಿ ನಮ್ಮ ಅಕ್ಕವ್ರ ಮನೆಯಲ್ಲಿ ಇರ್ತೀನಿ, ಊರಿಗೆ ಹೋಗ್ತಾ ಇರ್ತೀನಿ, ಆವಾಗ ಅದರ ರೀತಿಯಲ್ಲಿ ಇದ್ದೀನಿ ಸರ್ ನಾನು. ಈಗ ಯಾಕೆ ತಿಮ್ಮನೋಡಿ ಎಲ್ಲೂ ಕಾಣಿಸ್ತಾನೆ ಇಲ್ವಾ? ಅವ್ರು ಬರ್ತಾರೆ ಸರ್, ಯಾರು ಹೇಳೋ ಏನಕ್ಕೆ ತನಿಖೆ ಆಗ್ತಾ ಇರುವ ಬರ್ಬೇಕಾ, ಸುಮ್ಮನೆ ಬಂದು ಹೋಗ್ತಾ ಇರಬಾರ್ದಲ್ಲ. ಯಾಕೆಂತಾರೆ ಎಲ್ಲ ಒಟ್ಟಿಗೆ ಮನೇಲಿ ಒಂದೇ ಮನೇಲಿ ಇದ್ರಿ, ಈಗೆಲ್ಲ ಬೇರೆ 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 ಕಡೆಯಿಂದ ಬರ್ತಿದ್ರಿ, ಯಾಕೆ ಅಂತ ಏನಾದ್ರು ಬಿರುಕು ಮೂಡಿದ್ಯಾ? ಬಿರುಕಲ್ಲ ಸರ್, SIT ತನಿಖೆ ಆಗುವಾಗ ಇವರು ಕಳಿಸ್ತಾ ಇರುವಾಗ ತಿರ್ಗಾ ಹೋಗಿ ಎಲ್ಲರೂ ಸೇರೋದು ಸಭೆ ಸೇರೋದು ಮಾಡಬಾರ್ದು, ಅದು ಉದ್ದೇಶ, ಬೇರೆ ಏನಕ್ಕಲ್ಲ. ತಿಮ್ಮನೋಡಿ ಮನೆಯಿಂದ ಮಟ್ಟಣವನ್ನು ಹೊರಗಾಕಿ ಅದು ಗೊತ್ತಿಲ್ಲ ಸರ್ ನನಗೆ, ನಾನು ಅದೆಲ್ಲ ಹೇಳಿಕ್ಕೆ ನಾನೀಗ SIT ತನಿಖೆ ಇಲ್ವಾ ಅದನ್ನೆಲ್ಲ ಸರ್, ಅದೆಲ್ಲ ನೀವು ಹೇಳಲ್ಲ, ಮುಂದೆ ನಾವು ಬರ್ತೀವಿ, ಬಂದು ನಿಮ್ಮದೆಲ್ಲ ಮುಂದೆ ಸಿಗೋಲ್ಲ, ಓಕೆನಾ ಸರ್. ಎಲ್ಲವನ್ನು SIT ತನಿಖೆ ಆಗ್ತಾ ಇದೆ, SIT ತನಿಖೆ ಆಗ್ತಾ ಇದೆ, SIT ತನಿಖೆ ಸರ್ ಎಲ್ಲ ಅವರ ವರದಿ ಕೊಟ್ಟೇ ಕೊಡ್ತಾರೆ. ಸರ್ ಏನಿದ್ರು SIT ಇವತ್ತು ನಾನು ಹೇಳಿದ್ರೆ ಇವಾಗ ನಾನೊಂದು ಹೇಳೋದು SIT ಒಂದು ಹೇಳೋದು ಆಗ್ಬಾರ್ದಲ್ಲ ಸರ್, ಸತ್ಯ ಹೋಗ್ಬೇಕಲ್ಲ. ಡೆಲ್ಲಿಗೆ ಹೋಗಿದ್ದೆ 2 ಸಲ ಸತ್ಯ? ಏನಾಗ್ಲಿ, ಏನಿದೆ SIT ಡೆಲ್ಲಿಗೆ ಹೋಗಿರೋದು ಸತ್ಯನ ಸುಳ್ಳ? SIT ಡೆಲ್ಲಿಗೆ ಹೋಗಿರೋದು ಅವಳು ಇಂಥ ಹೀನ ಮನಸ್ಥಿತಿಯವರನ್ನ ಬಟ್ಟೆ ಬಿಚ್ಚಿ ಹೊಡೆಯೋದಲ್ಲ, ರೋಡಲ್ಲಿ ಇವ್ರನ್ನ ಗಲ್ಲಿ ಹಾಕಬೇಕು. ಇಂಥ ಹೀನ ಮನಸ್ಥಿತಿಯವರನ್ನ ಅಪ್ರಾಪ್ತೆ ಮೇಲೆ ಈತ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಯತ್ನ ಪಟ್ಟಿದ್ದು, ಈತನನ್ನ ಬಿಡಬಾರ್ದು, ಈತನನ್ನ ಗಲ್ಲು ಶಿಕ್ಷೆ ಕೊಡ್ಬೇಕು ಈತನಿಗೆ. ಮುಂದಿನ ಸುದ್ದಿ ನೋಡೋಣ. ನೋಡಿ, ಜಯಂತ್ ಬುರುಡೆ ಪ್ರಕರಣದ ಜಯಂತ್ ಧರ್ಮಸ್ಥಳದಲ್ಲಿ ನೂರಾರು ಬುರುಡೆ, ಆ ಬುರುಡೆಯನ್ನ ಕೂತಿದ್ದನ್ನ ನೋಡಿದ್ದೀನಿ ಅಂತ ಹೇಳಿ ಹೇಳಿದಂತ ಜಯಂತ್ ಈಗ ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದ್ರೆ SIT ಅಂತಾನಂತೆ. ಮೊದಲೇನ್ ಹೇಳಿದ್ದ ಆಯ್ತ, ನಾನ್ ನೋಡಿದ್ದೆ, ನಾನೇ ಐ ವಿಟ್ನೆಸ್ ಅಂತೇಳಿ ಎಲ್ಲ ಹೇಳಿ ಕತೆ ಕಟ್ಟಿ ಡ್ರಾಮಾ ಮಾಡಿ ಹೈ ಡ್ರಾಮಾ ಮಾಡಿ ಈಗ ಈತನ ಮುಖವಾಡಲ್ಲ ಬಯಲಾದ ನಂತರ ಜಯಂತ್ ಬಳಿ ನಾವು ಪ್ರಶ್ನೆ ಮಾಡಿದ್ರೆ SIT ಅಂತ ಹೇಳ್ತಾನಂತೆ. ಸದ್ಯಕ್ಕೆ ಈತನಿಗೆ ಸಂಕಷ್ಟ ತಪ್ಪಿದ್ದಲ್ಲ, ಬಹುಶಃ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಷಡ್ಯಂತ್ರದ ಭಾಗವಾಗಿ ಜಯಂತ್ ಇದ್ದಾನೆ ಅನ್ನುವ ಗಂಭೀರ ಆರೋಪ ಇತ್ತಲ್ಲ.
ಈಗ ನಾವೇನಾದ್ರೂ ಆತನ ಪ್ರಶ್ನೆ ಮಾಡಿದ್ರೆ ಎಸ್ಐಟಿ ಅಂತ ಒಂದೇ ಉತ್ತರ. ಎಸ್ಐಟಿ ಜಪ ಮಾಡ್ತಾ ಇದ್ದಾನೆ ಜಯಂತ್. ಮಟ್ಟಣ್ಣನವರ್ ತಿಮರೋಡಿ ಹೋಗ್ತಿದ್ದಾರೋ ಗೊತ್ತಿಲ್ಲ. ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಏನೂ ಹೇಳೋದಿಲ್ಲ, ನಾವೆಲ್ಲ ಅಧಿಕಾರಿಗಳ ಮುಂದೆ ಹೇಳ್ತೀವಿ, ಎಲ್ಲದಕ್ಕೂ ಎಸ್ಐಟಿ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾನೆ ಈ ಜಯಂತ್. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಂಡ ಹೊಡೆದ ಜಯಂತ್. ಏನೇ ಪ್ರಶ್ನೆ ಕೇಳಿದ್ರು ಎಸ್ಐಟಿ ಅಂತ ಹೇಳಿ ಒಂದೇ ಉತ್ತರ ಆಯ್ತನದ್ದು. ಮೊದಲು ಅಷ್ಟೆಲ್ಲ ಹುಮ್ಮಸ್ಸಿನಿಂದ, ಅಷ್ಟೆಲ್ಲ ಉತ್ಸಾಹದಿಂದ, ರಾಜಾರೋಷವಾಗಿ ಹಂಗಾಯ್ತು ಹಿಂಗಾಯ್ತು, ಹಂಗ್ ನೋಡ್ದೆ ಅಂತೇಳಿ ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದ ಇದೇ ಜಯಂತ್ ಈಗ ಏನೇ ಕೇಳಿದ್ರು ಏನೂ ಹೇಳೋದಿಲ್ಲ, ಎಸ್ಐಟಿ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇಲ್ವಂತೆ ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತೇ ಇಲ್ಲ. ಯಾರು ಹೇಳಿದ್ರು ಅದು ಗೊತ್ತಿಲ್ಲ ನನಗೆ. ಸರ್ SIT ತನಿಖೆ ಆಗುವಾಗ ನಾನಿಲ್ಲಿ ನಮ್ಮ ಅಕ್ಕವ್ರ ಮನೆಯಲ್ಲಿ ಇರ್ತೀನಿ, ಊರಿಗೆ ಹೋಗ್ತಾ ಇರ್ತೀನಿ, ಆವಾಗ ಅದರ ರೀತಿಯಲ್ಲಿ ಇದ್ದೀನಿ ಸರ್ ನಾನು. ಈಗ ಯಾಕೆ ತಿಮ್ಮರೋಡಿ ಎಲ್ಲೂ ಕಾಣಿಸ್ತಾನೆ ಇಲ್ವಾ? ಅವ್ರು ಬರ್ತಾರೆ ಸರ್. ಯಾರು ಹೇಳೋ ಏನಕ್ಕಿಲ್ಲ, ತನಿಖೆ ಆಗ್ತಾ ಇರುವ ಬರ್ಬೇಕಾ, ಸುಮ್ಮನೆ ಬಂದು ಹೋಗ್ತಾ ಇರಬಾರ್ದಲ್ಲ. ಯಾಕೆಂತಾರೆ ಎಲ್ಲ ಒಟ್ಟಿಗೆ ಒಂದೇ ಮನೇಲಿ ಇದ್ರಿ, ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಿದ್ರಿ, ಯಾಕೆ ಅಂತ ಏನಾದ್ರು ಬಿರುಕು ಬಿಡಿದ್ಯಾ? ಬಿರುಕಲ್ಲ ಸರ್. SIT ತನಿಖೆ ಆಗುವಾಗ ಇವರು ಕಳಿಸ್ತಾ ಇರುವಾಗ ತಿರ್ಗಾ ಹೋಗಿ ಎಲ್ಲರೂ ಸೇರೋದು, ಸಭೆ ಸೇರೋದು ಮಾಡಬಾರ್ದು. ಅದು ಉದ್ದೇಶ, ಬೇರೆ ಏನಕ್ಕಲ್ಲ. ತಿಮ್ಮರೋಡಿ ಮನೆಯಿಂದ ಮಟ್ಟಣ್ಣವ್ರನ್ನ ಹೊರಗೆ ಅದು ಗೊತ್ತಿಲ್ಲ ಸರ್ ನನಗೆ. ಅದೆಲ್ಲ ಹೇಳಿಕ್ಕೆ ನಾನೀಗ SIT ತನಿಖೆ ಇಲ್ವಾ ಅದನ್ನೆಲ್ಲ ಸರ್, ಅದೆಲ್ಲ ನಮ್ಗೆ ಹೇಳಲ್ಲ. ಮುಂದಕ್ಕೆ ನಾವು ಬರ್ತೀವಿ, ಬಂದು ನಿಮ್ಮದೆಲ್ಲ ಮುಂದೆ ಸಿಗೋಲ್ಲ. ಓಕೆನಾ ಸರ್? ಎಲ್ಲವನ್ನೂ SIT ತನಿಖೆ ಆಗ್ತಾ ಇದೆ, SIT ತನಿಖೆ ಆಗ್ತಾ ಇದೆ. SIT ತನಿಖೆ ಸರ್ ಎಲ್ಲ ಅವರ ವರದಿ ಕೊಟ್ಟೇ ಕೊಡ್ತಾರೆ. ಸರ್ ಏನಿದ್ರು SIT ನಾನು ಹೇಳಿದ್ರೆ ಇವಾಗ ನಾನೊಂದು ಹೇಳೋದು SIT ಒಂದು ಹೇಳೋದು ಆಗ್ಬಾರ್ದಲ್ಲ ಸರ್, ಸತ್ಯ ಹೋಗ್ಬೇಕಲ್ಲ. ಡೆಲ್ಲಿಗೆ ಹೋಗಿದ್ದೆ 2 ಸರಿ ಸತ್ಯ. ಏನಾಗ್ಲಿ, ಏನಿದೆ SIT ಡೆಲ್ಲಿಗೆ ಹೋಗಿರೋದು ಸತ್ಯನ ಸುಳ್ಳ? SIT ಡೆಲ್ಲಿಗೆ ಹೋಗಿರೋದು ಅವಳು